ಬಿಡದಿ ಟೌನ್ಶಿಪ್ ವಿರುದ್ಧ ನೂರಾರು ಜನ ರೈತರು ರೊಚ್ಚಿಗೇಳ್ತಾ ಇದ್ದಾರೆ. ಒಂದು ಕಡೆ ಈ ತರ ಸರ್ವೆ ಮಾಡೋದಕ್ಕೆ ಬಂದಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಇದರ ಜೊತೆಗೆ ವಿಷ ಕುಡಿದು ನಾವು ಸಾಯ್ತೀವಿ, ಬೇಕಾದ್ರೆ ಜಮೀನಂತೂ ಬಿಟ್ಕೊಡೋದಿಲ್ಲ. ಅಂದ್ರೆ ಈ ಹಿಂದೆಯಿಂದನೂ ಹೇಳ್ಕೊಂಡ್ ಬರ್ತಾ ಇದ್ರು, ನಾವು ಭೂಮಿ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀವಿ, ಭೂಮಿ ಕೊಡಲ್ಲ ಅಂತ. ಹಂಗೆ ಈಗ ವಿಷದ ಬಾಟ್ಲಿ ಹಿಡ್ಕೊಂಡು ಕೂತಿದ್ದಾರೆ. ನಾವು ಜಮೀನು ಮಾತ್ರ ಕೊಡೋದಿಲ್ಲ, ಬೇಕಾದ್ರೆ ವಿಷ ಕುಡಿದು ಬಿಡ್ತೀವಿ ಅಂತ. ವಿಷದ ಬಾಟ್ಲಿ ಒನಕೆಯನ್ನ ಹಿಡ್ಕೊಂಡು ಮಹಿಳೆಯರು ಕೂತ್ಕೊಂಡಿದ್ದಾರೆ. ಈಗ ಬೈರಮಂಗಲದಲ್ಲಿ ಟೌನ್ಶಿಪ್ ವಿರುದ್ಧ ರೈತರು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದಲೂ ಕೂಡ ಅಲ್ಲಿ ಟೆಂಟ್ ಹಾಕಿ ಪ್ರೊಟೆಸ್ಟ್ ಮಾಡ್ತಾನೆ ಬರ್ತಿದ್ದಾರೆ. ಈ ಯೋಜನೆ ವಿರೋಧ ವ್ಯಕ್ತಪಡಿಸ್ತಾನೆ ಬರ್ತಿದ್ದಾರೆ. ಈ ಯೋಜನೆ ಇನ್ನು ಮುಂದೆ ಹೋಯ್ತು ಅಂತಂದ್ರೆ ನಾವು ವಿಷ ಕುಡಿದು ಬಿಡ್ತೀವಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರೈತ ಮಹಿಳೆಯರು ಸಾಕಷ್ಟು ಜನ ನಿಂತಿದ್ದಾರೆ. ಗರ್ಮಾಡ್ ತೋರಿಸ್ತಾ ಇದೀವಿ. ವಿಷದ ಬಾಟ್ಲಿ ಹಿಡ್ಕೊಂಡು ಕೂತಿದ್ದಾರೆ ಅವರು. ಈ ಯೋಜನೆಯನ್ನ ಇನ್ನು ಮುಂದುವರಿಸೋದು ಬೇಡ. ನೀವು ರೈತರ ವಿರೋಧ ಇಟ್ಕೊಂಡು ನೀವು ಸರ್ವೆ ಮಾಡಿಸ್ತೀರಿ, ನಮಗ್ ಕೋಪ ಬರುತ್ತೆ. ಕೋಪ ಬಂದಾಗ ಈ ರೀತಿಯಾಗಿ ಈಗ ನೆನ್ನೆ ಆಯ್ತಲ್ಲ ಇಶ್ಯೂ, ಹೊರಕೆ ಸೇವೆ ವಿಚಾರ. ಹಾಗಾಗಿ ಬೇಡ ನೀವು ಬರೋದು, ನಾವು ಕೋಪದಲ್ಲಿ ಏನೋ ಒಂದು ಮಾಡೋದು, ಕಂಪ್ಲೇಂಟ್ ಆಗೋದು, ಸುಮ್ಮನೆ ಬೇಡವೇ ಬೇಡ. ಒಂದು ಕೆಲಸ ಮಾಡೋಣ, ನೀವು ಮುಂದುವರಿಸಿದ್ರೆ ನಾವು ವಿಷ ಕೊಡದ್ಬಿಟ್ಟು ನಾವು ಭೂಮಿ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಬೇಕಾದ್ರೆ ವಿಷ ಕುಡಿಯೋದಕ್ಕೆ ನಾವು ರೆಡಿ ಅಂತ ರೈತ ಮಹಿಳೆಯರು ಆಕ್ರೋಶ ಹೊರ ಹಾಕ್ತಾರೆ. ನೋಡಿದ್ವಿ ಇವತ್ತು.